ನನ್ನ ಪಾಲು ನನ್ನ ಪಾನವು ಯೆಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ಪಾಲು, ಆಸ್ತಿಗೋಸ್ಕರ ಎಷ್ಟೊಂದು ಹೋರಾಡ್ತೀವಿ ಅಲ್ವಾ? ನನ್ನ ಪಾಲು ಬರಬೇಕು, ನನಗಿದು ಬರಬೇಕು, ಅದು ಬರಬೇಕಂತ ಎಷ್ಟು ಹೋರಾಡ್ತೀವಿ. ಆದರೆ ಯೆಹೋವನೇ ನಮಗೆ ಪಾಲಾಗಿದ್ದಾರೆ. ಹಲ್ಲೆಲೂಯಾ. ನಾವು ಯಾವ ಆಸ್ತಿಗೋಸ್ಕರ ಕೂಡ ನಾವು ಹೋರಾಡೋದು ಅವಶ್ಯಕತೆ ಇಲ್ಲ. ಅವರೇ ನಮ್ಮ ಪಾನವಾಗಿದ್ದಾರೆ. ಎಷ್ಟು ನಾವು ನಮ್ಮ ಜೀವಿತದಲ್ಲಿ ಪಾನ ಎಷ್ಟು ಒಂದು ಇಂಪಾರ್ಟೆಂಟ್. ನೀರಿಲ್ಲದೆ ಇದ್ದರೆ ನಮ್ಮಿಂದ ಬಾಳೋದಕ್ಕೆ ಆಗಲ್ಲ. ಕುಡಿತಾ ಇರಬೇಕು, ಆಗಾಗ ಕುಡಿತಾ ಇರಬೇಕು, ಸೇವಿಸ್ತಾನೆ ಇರಬೇಕು. ನಮ್ಮ ಬಾಡಿ ಫುಲ್ಲು ನೀರಿಲ್ಲ ಅಂದರೆ, ನಮ್ಮ ಶರೀರದಲ್ಲಿ ನೀರಿಲ್ಲ ಅಂದರೆ ನಾವು ಜೀವಿಸೋದಕ್ಕಾಗೋದೇ ಇಲ್ಲ. ಅದಕ್ಕೆ ಅವರು ಹೇಳೋದು ಪಾನವು, ಯೆಹೋವನನ್ನು ಪಾನದ ರೀತಿಯಲ್ಲಿ ನಾವು ಸೇವಿಸಬೇಕು. ಅದಿಲ್ಲ ಅಂದರೆ ನಮ್ಮಿಂದ ಜೀವಿತದಿಂದ ಜೀವಿಸೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಾವು ಜೀವಿಸುವಾಗ ಕರ್ತನು ನಮ್ಮ ಸ್ವಾಸ್ಥ್ಯವನ್ನು ಅವರೇ ಭದ್ರಗೊಳಿಸ್ತಾರೆ. ಎಲ್ಲಿದೆ ನಮ್ಮ ಸ್ವಾಸ್ಥ್ಯ? ಈ ಭೂಮಿಯಲ್ಲಿರುವುದು ನಮ್ಮ ಸ್ವಾಸ್ಥ್ಯ, ಅದು ನಿರಂತರ ಅಲ್ಲ. ಇವತ್ತು ನಾವಿರ್ತೀವಿ, ನಾಳೆ ಇನ್ನೊಬ್ಬರು ಬರ್ತಾರೆ ಆ ಸ್ಥಾನಕ್ಕೆ. ಆದರೆ ನಮ್ಮ ಸ್ವಾಸ್ಥ್ಯವು ಪರಲೋಕದಲ್ಲಿ ಉಂಟು. ಆ ಸ್ವಾಸ್ಥ್ಯವನ್ನು ದೇವರು ಭದ್ರಗೊಳಿಸುವ ದೇವರಾಗಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಗಾಡ್ ಬ್ಲೆಸ್ ಯು.